ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಅಮ್ಮ ಎಂದೇವು ಊಟ ಆಯ್ತಮ್ಮ? ಜಸ್ಟ್ ಈಗ ತಾನೇ ಮುಗಿಸ್ದೆ. ನೀನು ಬರೋದು ಲೇಟ್ ಆಗುತ್ತೆ, ಕಾಯಬೇಡಿ ಅಂತ ಹೇಳಿದ್ದಲ್ಲ. ಅದು ನನ್ನ ಫ್ರೆಂಡ್ ಒಬ್ಬ ಸಿಕ್ಕಿದ್ದ, ನನ್ನ ಜೊತೆನೇ ಊಟ ಮಾಡಬೇಕು ಅಂತ ಒತ್ತಾಯ ಮಾಡ್ದ. ಅದಕ್ಕೆ ನಿಮಗೆ ಊಟಕ್ಕೆ ಕಾಯಬೇಡಿ ಅಂತ ಫೋನ್ ಮಾಡಿದ್ದೆ. ಯಾವ ಫ್ರೆಂಡ್ ಜೊತೆ ಊಟಕ್ಕೆ ಹೋಗಿದ್ದೆ? ಮನೋಹರ್ ದೀಕ್ಷಿತ್ ಅಂತಮ್ಮ. ಹಾರ್ವರ್ಡ್ನಲ್ಲಿ ನಾನು MBA ಮಾಡಬೇಕಾದ್ರೆ ನನಗೆ ಜೂನಿಯರ್ ಆಗಿದ್ದ. ವೆಕೇಷನ್ ಟೈಮಲ್ಲಿ ಒಂದೆರಡು ಸಾರಿ ನಮ್ಮ ಮನೆಗೂ ಬಂದಿದ್ದ. ಐ ರಿಮೆಂಬರ್. ತುಂಬ ಆ್ಯಂಬಿಷಸ್ಸು, ಹಾರ್ಡ್ ವರ್ಕಿಂಗು, ಕಷ್ಟಪಟ್ಟು ಸ್ಕಾಲರ್ಶಿಪ್ ತೊಗೊಂಡು ಅದರಲ್ಲೇ MBA ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದೆ ಅಲ್ವಾ ನೀನು? ಹೌದಮ್ಮ, ಅವನೇ. ಆದರೆ ಈಗ ಅವನಿಗೆ ಆ ಕಷ್ಟದ ಪರಿಸ್ಥಿತಿ ಇಲ್ಲ. ನೌ ಹಿ ಈಸ್ ವೆರಿ ವೆಲ್ ಸೆಟಲ್ಡ್. ಓಹ್ ಅಮ್ಮ, ಅವನಿಗೆ ಮದುವೆ ಫಿಕ್ಸ್ ಆಗಿದೆ. ಇದೇ ತಿಂಗಳು 15ನೇ ತಾರೀಕು ಅವನ ಮದುವೆ. ಇಷ್ಟಲ್ಲೇ ಬಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಹೋಗ್ತಾನೆ. ನಾವೆಲ್ಲರೂ ತಪ್ಪದೆ ಅವನ ಮದುವೆಗೆ ಹೋಗಬೇಕು. ಖಂಡಿತ, ಎಲ್ಲರೂ ಹೋಗೋಣ. ಅಮ್ಮ, ಅದು ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ನನ್ನಿಂದ ಹೆಲ್ಪ? ಏನು? ಅದು ನನಗೊಂದು 20,000 ಕೊಟ್ಟಿರ್ತೀಯಮ್ಮ, ಪ್ಲೀಸ್. ಏನು 20,000ನಾ? ಖಂಡಿತ ಕೊಡ್ತೀನಿ. ಯಾಕೆ ದೇವು? ಅದೇ ಮನೋಹರ್ ಮದುವೆ ಆಗ್ತಿದ್ದಾನಲ್ಲಮ್ಮ, ಅವನಿಗೊಂದು ಸ್ಟ್ಯಾಕ್ ಪಾರ್ಟಿ ಕೊಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ 20,000 ದುಡ್ಡು ಬೇಕಿತ್ತು. ಅಷ್ಟು ದುಡ್ಡು ನನ್ನ ಹತ್ರ ಇರಲಿಲ್ಲಮ್ಮ, ಅದಕ್ಕೆ ಕೇಳಿದೆ. ಅಲ್ಲ ದೇವು, ನಿನ್ನ ಹತ್ರ 20,000 ಇಲ್ವಾ? ಇಲ್ಲಮ್ಮ. ಯಾಕೆ ದೇವು? ಯಾವ ಆದಾಯ ಇದೆ ಅಂತ ನನ್ನ ಹತ್ರ ಅಷ್ಟು ದುಡ್ಡಿರುತ್ತಮ್ಮ. ಹೀಗೆ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡ. ನೀನು ಜನಹಿತ ಪಕ್ಷದ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದವನು. ನಿನಗೆ ಸ್ಯಾಲರಿ, ಅಲೋವೆನ್ಸು ಏನು ಬರಲ್ವಾ? ಮುಂಚೆ ಉಪಮುಖ್ಯಮಂತ್ರಿ ಆಗಿದ್ದಾಗ ಬರ್ತಿತ್ತಮ್ಮ. ಆದರೆ ನಾನೀಗ ಉಪಮುಖ್ಯಮಂತ್ರಿ ಅಲ್ಲ, ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಸ್ವಲ್ಪ ದುಡ್ಡು ಬರುತ್ತೆ, ಅದನ್ನು ಬೇರೆ ಯಾರಾದರೂ ಕಾರ್ಯಕರ್ತರು ಕೇಳಿದ್ರೆ ಕೊಟ್ಬಿಡ್ತೀನಿ. ಅಪ್ಪಾಜಿ ಬದುಕಿದ್ದಾಗ ಪ್ರತಿ ತಿಂಗಳು ನಾನು ಬೇಡ ಬೇಡ ಅಂತಂದ್ರು ಲಕ್ಷಾಂತರ ರೂಪಾಯಿ ಹಣನ ಡೆಪಾಸಿಟ್ ಮಾಡ್ತಿದ್ರು. ನಾನು ನನ್ನ ಎಲ್ಲ ಅಗತ್ಯಗಳನ್ನ ಪೂರೈಸ್ಕೊಂಡ್ರು ನನ್ನ ಅಕೌಂಟಲ್ಲಿ ಇನ್ನೂ ಲಕ್ಷಾಂತರ ರೂಪಾಯಿ ಹಣ ಇರ್ತಿತ್ತು. ಆದರೆ ಇವತ್ತು ನನಗೆ ಬೇಕು ಅಂತಂದರೂ ನನ್ನ ಅಕೌಂಟ್ನಲ್ಲಿ ದುಡ್ಡಿಲ್ಲಮ್ಮ. ನನ್ನ ಫ್ರೆಂಡ್ಸ್ ಎಲ್ಲ ನಾನು ರಾಜಾನಂದ ಸ್ವಾಮಿಯವ್ರ ಮಗ, ನನ್ನ ಹತ್ರ ಇನ್ನೂ ಕೋಟಿಗಟ್ಟಲೆ ಹಣ ಇರಬೇಕು ಅನ್ಕೋತಾರೆ. ಪಾಪ ಅಪ್ಪಾಜಿ ಬದುಕಿದ್ದಾಗ ನನ್ನ ಭವಿಷ್ಯಕ್ಕೋಸ್ಕರ ಅಂತ ಏನೆಲ್ಲ ಮಾಡಿಟ್ಟಿದ್ರು. ಜಮೀನು, ವಿಲ್ಲಾ, ಚಾನೆಲ್ ಎಲ್ಲನೂ ಮಾಡಿಟ್ಟಿದ್ರು. ಆದರೆ ನಾನು ಅಪ್ಪಾಜಿ ನೆನಪಿಗೋಸ್ಕರ ಅಂತ ಯಾವುದನ್ನೂ ಉಳಿಸ್ಕೊಳ್ಳಿಲ್ಲ. ಅಪ್ಪ ನನಗೋಸ್ಕರ ಮಾಡಿದ್ದ ಎಲ್ಲ ಆಸ್ತಿನೂ ಬೇರೆ ಬೇರೆ ಸಂದರ್ಭಗಳಲ್ಲಿ ದೇವ್ಯಾನಿ ಕೃಷ್ಣನ್ಗೆ ಕೊಟ್ಬಿಟ್ಟೆ. ನಿಂಗೆ ನೆನಪಿದೆಯಾ ದೇವು? ನೀನು ಆ ಜಮೀನ, ವಿಲ್ಲಾನ ನಿನ್ನ ತಮ್ಮನ ಹೆಸರಲ್ಲಿ ಬರೆಯಕ್ಕೆ ಹೋದಾಗ ನಾನು ಬೇಡ ಅಂತ ಸೂಕ್ಷ್ಮವಾಗಿ ಹೇಳಿದ್ದೆ. ಆಗ ನೀನು ನನ್ನ ಮಾತು ಕೇಳಿರಲಿಲ್ಲ. ಜಮೀನು, ವಿಲ್ಲಾ ಕೃಷ್ಣನ ಹೆಸರಲ್ಲಿದ್ದರೂ ಒಂದೇ, ನನ್ನ ಹೆಸರಲ್ಲಿದ್ದರೂ ಒಂದೇ, ನಾವಿಬ್ಬರು ಬೇರೆ ಅಲ್ಲ ಅಂತ ಅದನ್ನು ಬರೆದ್ಬಿಟ್ಟೆ. ಈಗ ಹಣ ಇಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದೆಯಾ?
ಖಂಡಿತ ನಾನು ಪಶ್ಚಾತ್ತಾಪ ಪಡ್ತಿಲ್ಲಮ್ಮ. ಯಾಕೋ ಅಪ್ಪ ನೆನಪಾದ್ರು. ಅವ್ರು ನನಗೋಸ್ಕರ ಮಾಡಿಟ್ಟಿದ್ದ ಆಸ್ತಿ ಹಣ ನೆನಪಾಯಿತು. ನನ್ನ ಹತ್ರ ಈಗ ಏನೂ ಇಲ್ಲದೆ ಇರೋದು ನನ್ನ ಕಣ್ಮುಂದೆ ಬಂತು. ಅದಕ್ಕೆ ಮಾತಿಗೇನೋ ಅಂದೆ. ನನಗೆ ಸೇರಿದ ಪ್ರಾಪರ್ಟಿನ ಕೃಷ್ಣನ್ ಕೊಟ್ಟಿದ್ರ ಬಗ್ಗೆ ನನಗೆ ಬೇಸರ ಏನೂ ಇಲ್ಲಮ್ಮ. ಇನ್ಫ್ಯಾಕ್ಟ್ ಸಂತೋಷನೇ ಇದೆ. 20,000 ನಿನ್ನ ಅಕೌಂಟ್ನಲ್ಲಿ ಇಲ್ವಾ ಅಂತ ನೀವು ಕೇಳಿದ್ದಕ್ಕೆ ಮಾತಿನ ಬರದಲ್ಲಿ ನನ್ನ ಮಾತು ಎಲ್ಲಿಂದ ಎಲ್ಲಿಗೋ ಹೊರಟೋಯ್ತು. ಐ ಆಮ್ ಸಾರಿ ಮಾ. ದಟ್ಸ್ ಓಕೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುಯೇಷನ್. ನಿಮಿಷ. ತಗೋದೇವು, 50,000 ಇದೆ. 50,000ನಾ? ನಾನು ಕೇಳಿದ್ದು ಬರೀ 20,000 ಹೌದು ನೋಡು, 20,000ನ ನಿನ್ನ ಫ್ರೆಂಡ್ಸ್ ಟ್ಯಾಗ್ ಪಾರ್ಟಿಗೆ ಯೂಸ್ ಮಾಡ್ಕೊ. ಇನ್ನು 30,000 ನಿನ್ನ ಅಕೌಂಟ್ಗೆ ಹಾಕೋ. ದಯವಿಟ್ಟು ಬೇಡಮ್ಮ, ನನಗೆ 20,000 ಸಾಕು. ದೇವು, ನೀನು ಸ್ವಾಭಿಮಾನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ನನ್ನ ಹತ್ರ ಹಣ ತಗೊಳಕ್ಕೆ ನಿಂಗೆ ಸಂಕೋಚನ. ನನ್ನ ಮಗನಿಗೆ ಉಪಯೋಗ ಆಗದಿರೋ ಹಣ ನನ್ನ ಹತ್ರ ಎಷ್ಟು ಕೋಟಿ ಇದ್ರೆ ಏನು ಪ್ರಯೋಜನ ಹೇಳು? ನೋಡು, ನೀನು ಈ ಹಣ ತಗೊಂಡ್ರೆ ನಂಗೆ ತುಂಬ ಸಂತೋಷ ಆಗುತ್ತೆ. ತಗೋ. ಆದರೂ ಅಮ್ಮ, ಪ್ಲೀಸ್ ದೇವು, ಈ ಹಣನ ನೀನು ತಗೊಂಡೇ ಇದ್ರೆ ನನ್ನ ಆಣೆ. ಅಮ್ಮ ಪ್ಲೀಸ್. ಸರಿ ಅಮ್ಮ, ತಗೋತೀನಿ. ಥ್ಯಾಂಕ್ಸ್ ಅಮ್ಮ. ಆದಷ್ಟು ಬೇಗ ಈ ದುಡ್ಡನ್ನು ವಾಪಸ್ ಕೊಡ್ತೀನಿ. ಯಾಕೆ ದೇವು ಹೀಗೆಲ್ಲ ಮಾತಾಡಿ ನನ್ನ ಮನ್ಸಿಗೆ ನೋವು ಮಾಡ್ತಾ ಇದೆಯಾ? ನಾನೇನಾದರೂ ಕೇಳಿದ ನಿನ್ನ ಹಣ ವಾಪಸ್ ಕೊಡು ಅಂತ? ಅಲ್ಲ ದೇವು, ನನ್ನ ಹತ್ರ ಇರೋ ಕೋಟ್ಯಾಂತರ ರೂಪಾಯಿ ಆಸ್ತಿ ನಿನಗೂ ಕೃಷ್ಣಂಗಲ್ವಾ ಸೇರಬೇಕಾಗಿರೋದು? ಬರೀ ಈ 50,000ಕ್ಕಲ್ಲ, ನನ್ನ ಹತ್ರ ಇರೋ ಎಲ್ಲ ಹಣ ಉಪಯೋಗಿಸ್ಕೊಳ್ಳೋ ಹಕ್ಕು ನಿನಗಿದೆ. ನಿಂಗೆ ಯಾವಾಗ ಬೇಕಾದರೂ ಕೇಳಿ ಅದನ್ನು ತಗೋ. ಆದರೆ ಯಾವತ್ತೂ ಹಣನ ವಾಪಸ್ ಕೊಡೋ ವಿಚಾರ ಮಾತಾಡಬೇಡ. ನಂಗೆ ತುಂಬ ಹರ್ಟ್ ಆಗುತ್ತೆ. ಸಾರಿ ಮಾ. ನಿವೇದಿತಾ, ನೀನನ್ನು ಕೇಳಿಕೊಂಡು ನಿನ್ನ ಪಕ್ಷದ ಕಾರ್ಯಕರ್ತರು ಬಂದಿದ್ದಾರೆ. ಹೌದಾ ಅಮ್ಮ, ಒಂಚೂರು ಟೀ ಮಾಡ್ತೀಯಾ? ಸರಿ. ನಾನು ಮೊದಲು ಮೇಷ್ಟ್ರಾಗಿದ್ದೆ. ಈಗ ಒಂದು ಡಿಪಾರ್ಟ್ಮೆಂಟ್ ಸ್ಟೋರಲ್ಲಿ ಮ್ಯಾನೇಜರ್ ಆಗಿದ್ದೀನಿ. ಇವತ್ತು ರಜೆ ಅಲ್ವಾ, ಅದಕ್ಕೆ ಮನೇಲಿದ್ದೀನಿ. ನಮಸ್ಕಾರ. ನಮಸ್ಕಾರ ಚಂದ್ರಶೇಖರಪ್ಪ, ಹೇಗಿದ್ದೀರಾ? ಕೂತ್ಕೊಳ್ಳಿ. ಚೆನ್ನಾಗಿದೆ ಮೇಡಮ್. ಪರವಾಗಿಲ್ಲ ಮೇಡಮ್, ನಿಮಗೂ ನಮ್ಮ ಶ್ರೀಕೃಷ್ಣ ದೇಸಾಯಿ ಸಾಹೇಬರಾಗೆ ಮೆಮೊರಿ ಪವರ್ ತುಂಬ ಚೆನ್ನಾಗಿದೆ. ಒಂದೇ ಒಂದು ಸಲ ಮೀಟಿಂಗಲ್ಲಿ ನಿಮ್ಮನ್ನು ಭೇಟಿಯಾಗಿದ್ದು, ಆದರೂ ನನ್ನ ಹೆಸರು ಇಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದೀರಲ್ಲ ನೀವು. ಹೇಳಿ ಚಂದ್ರಶೇಖರಪ್ಪ, ಏನು ವಿಷಯ ಬಂದಿದ್ದು? ನೋಡ ಮೇಡಮ್, ಇವರು ಕಾಂತಪ್ಪ ಅಂತ ನವಲಗಿರಿ ಜಿಲ್ಲೆಯವರು, ನಮ್ಮ ಪಕ್ಷದ ಕಾರ್ಯಕರ್ತರೆ. ಊರಲ್ಲಿ ಒಳ್ಳೊಳ್ಳೆ ಕೆಲಸಗಳೆಲ್ಲ ಮಾಡಿಸಿದ್ದಾರೆ, ಒಳ್ಳೆ ಹೆಸರು ಇದೆ. ಅದಕ್ಕೆ ಈ ಸಾರಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗೆ ಇವ್ರಿಗೆ ಟಿಕೆಟ್ ಕೊಡಿಸ್ಬೇಕು ಮೇಡಮ್. ನೋಡೋಣ ಚಂದ್ರಪ್ಪ, ನಾನು ಶಿವಕೃಷ್ಣ ದೇಸಾಯಿ ಸರ್ ಹತ್ರ ಮಾತಾಡಿ ನೋಡ್ತೀನಿ. ಡೀಟೇಲ್ಸ್ ಕೊಟ್ಬಿಟ್ಟು ಹೋಗಿ. ಸರಿ ಮೇಡಮ್. ಕೊಡಿ ಕಾಂತಪ್ಪ. ಮೇಡಮ್, ಈ ಫೈಲಲ್ಲಿ ಇವರು ಊರಲ್ಲಿ ಏನೇನು ಕೆಲಸ ಮಾಡಿಸಿದ್ದಾರೆ ಎಲ್ಲ ಡೀಟೇಲ್ಸು ಇದೆ. ಆಗಲಿ, ನಾ ಹೇಳ್ತೀನಿ. ಸರಿ ಮೇಡಮ್, ನಾವೇನು ಬರ್ತೀವಿ ಮೇಡಮ್.
ಮನದೊಳಗಡೋ ಗೋಪಿ ಕಂದಗೆ ಗ್ರಹ ಸೊಕಿಯಂಗಾರ ಇಟ್ಟಳು ಗೋಪಿತ ರಕ್ಷೆಯ ಕಟ್ಟಿದಳು ಅಂಗನೆ ಹರಿಯ ಕಂಡು ಗೋಪಿತ ಕಂಗೆಟ್ಟಳು ಆಗ ಏನಾಯಿತೋ ನಿನಗೆ ಶ್ರೀಹರಿ ನಾನಿನ್ನೇನು ಮಾಡಲಿ ಕಂದ ಏನಾಯಿತೋ ನಿನಗೆ. ನಮ್ಮ ಅಂತ್ಯೋದಯ ರಂಗ ಪಕ್ಷದಿಂದ ಮುಂದಿನ ತಿಂಗಳು 28ನೇ ತಾರೀಕು ನಮ್ಮ ಪಕ್ಷದ ಬಹಿರಂಗ ಸಭೆ ಇದೆ. ಪಕ್ಷದ ಮುಖಂಡರಿಗೆಲ್ಲ ಈ ಲೆಟರ್ ತಲುಪಬೇಕು, ಇವತ್ತೇ ತಲುಪಬೇಕು. ಸುಸ್ತಾಯ್ತಪ್ಪ? ಪುಟಿ, ಒಂದು ಲೋಟ ನೀರು ಕೊಡ್ತೀಯಾ? ಕೊಡ್ತೀನಿ. ಅರೆ ಬಂದ್ಬಿಟ್ಟಿದ್ದೀರಾ ನೀವು? ನಂಗೆ ಗೊತ್ತೇ ಆಗಲಿಲ್ಲ. ನೀವು ಅಷ್ಟು ಜೋರಾಗಿ ಹಾಡು ಹೇಳ್ತಿದ್ಯಲ್ಲ, ಎಲ್ಲಿ ಗೊತ್ತಾಗುತ್ತೆ? ಸಾಕು ಸುಮ್ಮನಿರೆ, ಯಾವಾಗ ನೋಡಿದ್ರು ಕೊಂಕ್ ಮಾತಾಡ್ತಾಳೆ. ಹಾಂ, ನೀವು ನಾಳೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನಾಗಿನ ಮುಗಿಸಿ ರೆಡಿಯಾಗಿಬಿಡಿ. ಯಾಕೆ? ಅದು ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟಕ್ಕೆ ಮುಂಚೆನೇ ನೀವೆದ್ದು ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡ್ಮೇಲೆ ನಿಮ್ಮನ್ನು ನಾಗಲಿಂಗೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಿಮ್ಮ ಕೈಲಿ ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೀನಿ. ಏನು? ಸೂರ್ಯ ಹುಟ್ಟಕ್ಕೆ ಮುಂಚೆ ಅಪ್ಪ ಎದ್ದು ತಣ್ಣೀರನ್ನ ಸ್ನಾನ ಮಾಡಬೇಕಾ? ಪಾಪ ಅಮ್ಮ ಅಪ್ಪ, ಯಾಕಮ್ಮ ಈ ಥರದ್ದೆಲ್ಲ ಹರಕೆ ಹೊತ್ಕೊಳಕ್ಕೆ ಹೋಗ್ತೀಯ ನೀನು? ಅದೇ ಕಣೆ, ನಿಮ್ಮಪ್ಪಂಗೆ ಮ್ಯಾನೇಜರಾಗಿ ಪ್ರಮೋಷನ್ ಸಿಕ್ತಲ್ಲ, ಅದೇ ಸಿದ್ಧಾರ್ಥಪುರದಲ್ಲಿ ಹೊಸದಾಗಿ ಬ್ರಾಂಚ್ ಓಪನ್ ಆಗ್ತಿದೆಯಲ್ಲ ಸೂಪರ್ ಬಜಾರ್ದು, ಅದರಲ್ಲಿ ಅವ್ರಿಗೆ 30,000 ರೂಪಾಯಿ ಸಂಬಳ ಸಿಗುತ್ತೆ ಕಣೆ. ದೇವ್ರು ನಮಗಿಷ್ಟೆಲ್ಲ ಒಳ್ಳೇದು ಮಾಡಿದ್ದಾನೆ, ಅದಕ್ಕೆ ಹಾಗೆ ಹರಕೆ ಹೊತ್ಕೊಂಡೆ. ಏನು ನೀವು, ನಾನು ಮಾತಾಡ್ತಿರೋದು ನಿಮ್ಮ ಬಗ್ಗೆನೇ. ನೀವು ನೋಡಿದ್ರೆ ಕಲ್ಬಂಡ ಥರ ಕೂತಿದ್ದೀರಾ, ಸಂಬಂಧನೇ ಇಲ್ಲದೆ ಇರೋ ಹಾಗೆ. ನನಗೆ ಪ್ರಮೋಷನ್ ಸಿಕ್ತು ಅಂತ ನೀವು ಸಂಭ್ರಮ ಪಡ್ತಾ ಇದೆಯಾ? ಆದರೆ ಇರೋ ವಿಚಾರ ನಿನಗೆ ಹೇಗೆ ಹೇಳಬೇಕು ಅಂತ ನಾನು ಕಷ್ಟಪಡ್ತಾ ಇದ್ದೀನಿ. ಯಾಕೆ? ಏನಾಯ್ತಪ್ಪ? ನಿಮ್ಮನ್ನು ಬಂದಾಗಲಿಂದ ಗಮನಿಸ್ತಾ ಇದ್ದೀನಿ, ತುಂಬಾ ಸಪ್ಪಗಿದ್ದೀರಾ. ಅದು ನನ್ನ ಪ್ರಮೋಷನ್ ಕ್ಯಾನ್ಸಲ್ ಆಯ್ತು ಪುಟಿ. ಏನು? ಪ್ರಮೋಷನ್ ಕ್ಯಾನ್ಸಲ್ ಆಯ್ತಾ? ಅಲ್ಲ, ನಿಮ್ಮ ಓನರ್ ಮನೆವರೆಗೂ ಬಂದು ನಿಮಗೆ ಮ್ಯಾನೇಜರಾಗಿ ಪ್ರಮೋಷನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ಮೊನ್ನೆಗೆ ಸತ್ಯನೇ ಆಗಿತ್ತು. ಅಂದರೆ? ಅದೇ ಪುಟಿ, ನಿನ್ನೆ ಅವರು ನನಗೆ ಫೋನ್ ಮಾಡಿ ಕೇಳಿದ್ರಂತಲ್ಲ, ಅವರು ಸಿದ್ಧಾರ್ಥಪುರದಲ್ಲಿ ಹೊಸ ಬ್ರಾಂಚ್ ಓಪನ್ ಮಾಡೋದಕ್ಕೆ ಜಾಗ ನೋಡಿಟ್ಟಿದ್ದಾರಂತೆ. ಅದು ಗೌರ್ಮೆಂಟ್ ಹ್ಯಾಂಡ್ ಓವರ್ನಲ್ಲಿದೆಯಂತೆ. ಮುಂದಿನ ಎಲೆಕ್ಷನ್ನಲ್ಲಿ ನಿಮ್ಮ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ ಅಂತ ಅವರಿಗೆ ಎಲ್ರಿಗೂ ನಿರೀಕ್ಷೆ ಇದೆಯಂತೆ. ಹಾಗೆ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನೀನು ಸರ್ಕಾರದ ಜೊತೆ ಮಾತಾಡಿ ಆ ಜಾಗನ ನಮ್ಮ ಓನರ್ ಶಿವಾಜಿರಾವ್ ಅವರಿಗೆ ಕೊಡ್ಸೋಕ್ಕಾಗತ್ತಾ ಅಂತ ಕೇಳಿದ್ರಂತೆ. ಕೇಳಿದ್ರು, ಆದರೆ ನಾನು ಆಗಲ್ಲ ಅಂತ ಹೇಳಿದೆ ಅಪ್ಪ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೂ ಆ ಗೌರ್ಮೆಂಟ್ ಜಾಗನ ಅವರು ಕೊಡೋಕ್ಕಾಗೋದಿಲ್ಲ. ಯಾಕೆಂದರೆ ಅದು ಸಿಟಿ ಸೆಂಟ್ರ್ ಪ್ಲೇಸ್ನಲ್ಲಿದೆ ಅಪ್ಪ. ಆ ಜಾಗದಲ್ಲಿ ಬಡವ್ರಿಗೋಸ್ಕರ ಒಂದು ಆಸ್ಪತ್ರೆ ಕಟ್ಟಬೇಕು ಅಂತ ನಮ್ಮ ಪಕ್ಷದವರು ಅಂದ್ಕೊಂಡಿದ್ದಾರೆ. ಅದಕ್ಕೆ ಆಗಲ್ಲ ಅಂತ ಹೇಳಿದೆ ಅಪ್ಪ. ಆದರೆ ಅವರು ನೀನು ಒಪ್ತೀಯ ಅಂತ ನಂಬ್ಕೊಂಡಿದ್ರಂತೆ. ಅದಕ್ಕೆ ಅವರು ನನಗೆ ಪ್ರಮೋಷನ್ ಕೊಡೋದಕ್ಕೆ ತಯಾರಾಗಿದ್ರು ಅಂತ ಅನಿಸುತ್ತೆ.
ಆದರೆ ನೀನು ಅವ್ರ ಕೆಲಸ ಮಾಡಿಕೊಡಲ್ಲ ಅಂತಂದಕ್ಕೆ ನನ್ನ ಪ್ರಮೋಷನ್ ಕ್ಯಾನ್ಸಲ್ ಮಾಡಿದರು. ಅಷ್ಟೇ ಅಲ್ಲ, ನನ್ನ ಕೆಲಸದಿಂದ ತೆಗೆದುಹಾಕಿದ್ದೀನಿ ಅಂತ ನೋಟಿಸು ಕೊಟ್ಟರು. ಕೆಲಸದಿಂದಾನೇ ತೆಗೆದುಹಾಕ್ಬಿಟ್ರಾ? ಅಲ್ಲಪ್ಪ, ಅವ್ರು ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕಿದ್ರಲ್ಲ, ಏನು ಕಾರಣ ಕೊಟ್ಟರು? ಹಾಕಿದ್ದಾರೆ ನೋಡು ನೋಟಿಸಲ್ಲಿ. ನನಗೆ ವಯಸ್ಸಾಗಿದೆಯಂತೆ, ಅವ್ರು ಸೂಪರ್ ಬಜಾರ್ನಲ್ಲಿ ಕೆಲಸ ಮಾಡೋದಕ್ಕೆ ಯಂಗ್ಸ್ಟರ್ಸೇ ಬೇಕಂತೆ. ಅಲ್ಲ, ಅವ್ರು ಮೊನ್ನೆ ನಮ್ಮ ಮನೆಗೆ ಬಂದು ನಿಮಗೆ ಪ್ರಮೋಷನ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅವಾಗ ನಿಮಗೆ ವಯಸ್ಸಾಗಿರ್ಲಿಲ್ವಂತ? ಮೊನ್ನೆನೂ ನನಗೆ ವಯಸ್ಸಾಗಿತ್ತು, ಆದರೆ ವಯಸ್ಸಾಗಿರೋದು ಅವ್ರಿಗೆ ಇವತ್ತು ಕಾಣ್ತಾ ಇದೆ. ನಿವೇದಿತಾ ಅವ್ರ ಕೆಲಸ ಮಾಡಿಕೊಡಲ್ಲ ಅಂತ ಹೇಳಿದ ಮೇಲೆ. ಸಾರಿ ಅಪ್ಪ, ನನ್ನ ಬಗ್ಗೆ ನಿಮಗೆ ತುಂಬ ಬೇಸರ ಆಗ್ತಿರ್ಬೇಕಲ್ವಾ? ಅಯ್ಯೋ, ನಿನ್ಮೇಲೆ ಯಾಕಮ್ಮ ನಂಗೆ ಬೇಸರ? ನೀವು ಇಷ್ಟು ದಿನ ಕಷ್ಟಪಟ್ಟು ದುಡ್ದಿದ್ದಕ್ಕೆ ನಿಮಗೆ ಪ್ರಮೋಷನ್ ಸಿಗೋದ್ರಲ್ಲಿತ್ತು. ಆದರೆ ನನ್ನಿಂದ ನಿಮ್ಮ ಕೆಲಸನೇ ಹೋಯ್ತಪ್ಪ. ಮುಂಚೆ ನಾನು ಹಾಗೆ ಅಂದ್ಕೊಂಡಿದ್ದೆ ಪುಟಿ, ನನ್ನ ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಈ ಪ್ರಮೋಷನ್ನು ಅಂತ. ಅದಕ್ಕೆ ಸಹಜವಾಗಿ ಪ್ರಮೋಷನ್ ಸಿಕ್ಕಾಗ ನಾನು ಸಂತೋಷಪಟ್ಟಿದ್ದೆ. ಆದರೆ ಇವತ್ತು ಗೊತ್ತಾಯ್ತಲ್ಲ, ಇದು ನನ್ನ ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಅಲ್ಲ, ನಿನ್ನಿಂದ ಅವ್ರಿಗೆ ಆಗಬೇಕಾಗಿರೋ ಕೆಲಸಕ್ಕೆ ನನಗೆ ಸಿಗ್ತಾ ಇದ್ದ ಲಂಚ ಅಂತ. ಬಿಡು ಪುಟಿ, ಅಂಥ ಲಂಚದ ಪ್ರಮೋಷನ್ನು ನನಗೆ ಸಿಗದೇ ಇದ್ದಿದ್ದು ಒಳ್ಳೆಯದೇ ಆಯಿತು. ಕೆಲಸ ಕಳ್ಕೊಂಡಿದ್ದಕ್ಕೆ ಬೇಸರ ಇದೆ, ಆದರೆ ಆ ಬೇಸರ ನಿನ್ನ ಮೇಲಲ್ಲ. ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ತತ್ವ ಆದರ್ಶಗಳಿಗೆ ಬೆಲೆ ಕೊಡೋ ನೀನು ಅಂತ. ಆದ್ರೆ ನನಗೆ ಬೇಜಾರಿದೆ. ಇವಳ ಬಗ್ಗೆ ಮಾತ್ರ ಅಲ್ಲ, ನಿಮ್ಮ ಬಗ್ಗೆನೂ. ತತ್ವನಂತೆ ಆದರ್ಶನಂತೆ. ತತ್ವ ಆದರ್ಶ ಮನೆ ನಡೆಸುತ್ತಾ? ಅವ್ರು ಹೇಳಿದ ಕೆಲಸ ಮಾಡ್ಕೊಟ್ಬಿಟ್ಟಿದ್ರೆ ಇವಳು ಗಂಟೆನ ಹೋಗ್ತಿತ್ತು. ಅಲ್ಲ ಶಾರದಾ, ನೀವು ಸುಮ್ಮನಿದ್ಬಿಡಿ. ನಿಮ್ಗೂ ಮಕ್ಕಿದ್ಲ ಇವಳು ಹೀಗೆ ಆಡೋದು. ಹೋತಿ ತಾನ್ ಕೆಡೋದಲ್ದೆ ವನ ಎಲ್ಲ ಕೆಡಿಸ್ತಂತೆ. ನೀವು ಸ್ಕೂಲಲ್ಲಿ ಮೇಷ್ಟ್ರಾಗಿದ್ದಾಗ ಮಕ್ಕಳಿಗೆ ತತ್ವ ಆದರ್ಶ ಅಂತ ಪಾಠ ಹೇಳ್ತಿದ್ರಿ. ಅಲ್ಲಿ ಸಾಲದು ಅಂತ ಮನೇಲೂ ಮಕ್ಕಳಿಗೆ ಅದನ್ನೇ ಕಲಿಸಿದಿರಿ. ಆದ್ರೆ ಜೀವನಕ್ಕೆ ಬೇಕಾದ ಪಾಠ ಮಾತ್ರ ಕಲಿಸ್ಲಿಲ್ಲ. ನಿಮ್ಗೆ ಗೊತ್ತಿಲ್ಲ ಅದು, ಇನ್ನು ಮಕ್ಕಳಿಗೇನು ಕಲಿಸ್ತೀರಾ? ಒಂದಂತೂ ನಿಜ, ಮನೆಗೆ ಬರ್ತಿರೋ ಲಕ್ಷ್ಮಿನ ಬೇಡ ಬೇಡ ಅಂತ ನೂಗ್ತಿದ್ದೀರಾ. ಇದ್ರ ಪರಿಣಾಮನ ನಾವೆಲ್ಲ ಅನುಭವಿಸ್ಬೇಕಾಗತ್ತೆ. ಆಮೇಲೆ ಬಂದು ನನ್ನ ಹತ್ರ ಕೇಳಬೇಡಿ. ನಿಮ್ಮಮ್ಮನ ಮಾತಿಗೆ ಬೇಸರ ಪಟ್ಕೋಬೇಡ ಪುಟ್ಟಿ. ಅವಳಿಗೆ ಮನೆ ನಡಿಬೇಕು, ಅದಕ್ಕೆ ದುಡ್ಡು ಬೇಕು, ಅಷ್ಟೇ ಮುಖ್ಯ. ಆದರೆ ಅದಕ್ಕೆ ಮೀರಿದ ಒಂದು ಬದುಕು, ತತ್ವ ಆದರ್ಶಗಳ ಬದುಕು ಅಂತ ಒಂದು ಇದೆ ಅಂತ ಅವಳಿಗೆ ಕಲ್ಪಿಸ್ಕೊಳ್ಳೋಕ್ಕೂ ಆಗಲ್ಲ. ನನಗಾಗಲಿ ನಿನಗಾಗಲಿ ತತ್ವ ಆದರ್ಶಗಳೇ ಮುಖ್ಯ. ನನಗೆ ಈ ಪ್ರಮೋಷನ್ ಸಿಕ್ಕಿದ್ದಿದ್ರೆ ತತ್ವ ಆದರ್ಶಗಳನ್ನು ಬಿಟ್ಟು ಲಂಚದ ಆಮಿಷಕ್ಕೆ ಬಲಿಯಾದೆ ಅಂತ ನಾವು ಪಾಪ ಪ್ರಜ್ಞೆಯಿಂದ ಇಡೀ ಜೀವನ ಕಳೆಯಬೇಕಾಗಿತ್ತು. ಪ್ರಮೋಷನ್ನು ಸಿಗದೇ ಇದ್ದಿದ್ದೇ ಒಳ್ಳೆಯದಾಯಿತು. ನನಗೆ ಈಗಿರೋ ಕೆಲಸ ಹೋಯಿತು, ಸೋಮಾರಿಯಾಗಿ ಮನೇಲಿ ಕೂತ್ಕೋತೀನಿ ಅಂತ ಮಾತ್ರ ಅಂದ್ಕೋಬೇಡ. ಬೇರೆ ಕೆಲಸ ಹುಡುಕ್ತೀನಿ, ಸಂಪಾದಿಸ್ತೀನಿ. ಇಡೀ ಸಂಸಾರಕ್ಕೆ ಸಾಕಾಗದೇ ಇರಬಹುದು, ನನ್ನ ಬದುಕಿಗೆ ಸಾಕಾಗೋಷ್ಟಾದರೂ ದುಡಿತೀನಿ. ವಯಸ್ಸಾದ ಮೇಲೆ ಸುಸ್ತಾಗುತ್ತೆ, ಕಾಯಿಲೆ ಬರುತ್ತೆ. ಅದು ಯಾವುದಕ್ಕೂ ನಾನು ಬಗ್ಗಲ್ಲ. ದುಡಿತೀನಿ, ದುಡಿದು ಸಂಪಾದನೆ ಮಾಡ್ತೀನಿ. ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ, ಬೇವಾಗಿವ ಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ.